ನಿನ್ನ ಶರೀರಕ್ಕೆ ಮುಚ್ಕೊಂಡು ತಂದಿದ್ದು ಎತ್ತಿಕೊಂಡಂದಾಗ ಮಹಾದೇವಿ ಅಕ್ಕ ಒಂದು ಮಾತು ಹೇಳ್ತಾಳ, ನನಗೆ ಈ ಶರೀರ ನೋಡಿ ಯಾರೇ ನಗ್ತಾರ ನಾಚಿಕೆ ಬರ್ತದ ನನಗೆ, ಕೇಶರಾಶಿಗಳನ್ನು ಮುಚ್ಕೊಂಡು ತಂದಿಲ್ಲ, ಎನ್ನ ಕಾಮದ ಮುದ್ರೆಯ ಕಂಡು ಶರಣರ ಮನವನೊಂದಿತ್ತೆಂದು ಈ ಕೇಶರಾಶಿಗಳನ್ನು ಹೊದ್ದು ತಂದೆ ಅಂತಂತ. ನನ್ನ ಸಲುವಾಗಿ ಅಲ್ಲಿದು ನನ್ನ ನಾಚಿಕೆ ಬರ್ತದೆ ಇದು ಬರ್ತದಲ್ಲ, ನನ್ನ ಕಾಮದ ಮುದ್ರೆಯ ಕಂಡು ಶರಣರ ಮನಸ್ಸಿಗೆ ನೋವಾಗಬಾರ್ದತ್ತಂದು ಈ ಕೂದಲುಗಳನ್ನು ಮುಚ್ಕೊಂಡು ಬಂದೀನಿ ಎತ್ತಿಕೊಂಡು ಹೇಳ್ತಾಳೆ ಮಾದೇವಿ. ಎಷ್ಟು ವೈರಾಗ್ಯ ತಾಳದಲ್ರಿ. ಇಷ್ಟೆಲ್ಲ ವೈರಾಗ್ಯ ಬರಬೇಕಾದ್ರೆ, ಇಷ್ಟೆಲ್ಲ ವಚನ ಸಾಹಿತ್ಯಗಳನ್ನು ಬರಿಬೇಕಾದ್ರೆ, ಜಗತ್ತಿಗೆ ಅಕ್ಕ ಆಗಬೇಕಾಗಿತ್ತು ಅಂದ್ರೆ ಇವಳು ಬೆನ್ನಿಗೆ ಯಾರು ಒತ್ತುಕೊಂಡದ್ದು ಕೇಳಿದ್ರೆ ಗುರುಲಿಂಗ ದೇವರು ಅನ್ನೋಂಥ ಗುರುಗಳಿದ್ರು. ಏನ್ರಿ, ಗುರುಲಿಂಗ ದೇವರು ಅಂತಕ್ಕಂಥ ಗುರುಗಳಿದ್ರು. ಆ ಗುರುಗಳು ಹೇಳಿದ ಇವಳು ಬೆನ್ನಿಗಿದ್ರು. ಅವಳು ಎಲ್ಲ ಏನೇನೆಲ್ಲ ಜ್ಞಾನ ನೀಡಿರಲ್ಲ, ಅವ್ರ ಜ್ಞಾನ ನೀಡಿದಕ್ಕಾಗೇ ಬರೀ ಸಾಮಾನ್ಯ ಒಳಗಿರ್ತಕ್ಕಂಥ ಮಾದೇವಿ ಹೋಗಿ ವೈರಾಗ್ಯದ ನಿಧಿ ಮಾದೇವಿ ಅಕ್ಕ ಅದು. ಏನ್ರಿ, ಬಸವಣ್ಣ ಹೆಂಗೆ ಜಗಜ್ಯೋತಿ ಆದ, ಚನ್ನಬಸವಣ್ಣ ಹೆಂಗೆ ಮಹಾಜ್ಞಾನಿ ಆದ, ಹಂಗೆ ವೈರಾಗ್ಯದ ನಿಧಿ ಅಕ್ಕ ಮಾದೇವಿ ಅಕ್ಕಳೆ. ಯಾರಿಂದ? ಒಬ್ಬ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡೋದ್ರಿಂದ ಪುಣ್ಯಾತ್ಮರೇ. ಅದಕ್ಕಾಗಿ ನಾವು ಏನು ಮಾಡ್ಬೇಕಂತಂದ್ರೆ, ಮಾನವ ಮಹಾದೇವನಾಗಬೇಕಾದ್ರೆ, ಜೀವ ಶಿವನಾಗಬೇಕಾದ್ರೆ, ನರನು ಹರನಾಗಬೇಕಾಗಿತ್ತು ಅಂತಂದ್ರೆ ಬೇರೆ ಏನು ಮಾಡೋದು ಬೇಕಾಗಿಲ್ಲ. ಒಬ್ಬ ಸಮರ್ಥ ಏನ್ರಿ, ಒಬ್ಬ ಜ್ಞಾನಿಯಾಗಿರ್ತಕ್ಕಂಥ ಗುರುವಿನ ಆಶ್ರಯದೊಳಗಿರಬೇಕು, ಮನಮುಟ್ಟಿ ಅಂದ ಗುರುವಿನ ಸೇವೆ ಮಾಡಬೇಕು. ಆ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ನಾವು ಸಂಪಾದನೆ ಮಾಡಬೇಕು. ಅಂದಾಗ ಮಾತ್ರ ಈ ಮನುಷ್ಯ ಜನ್ಮ ಸಾರ್ಥಕತೆ ಆಕದೆ, ಹೊರತಾಗಿ ಇಲ್ಲದೆ ಇದೆ ಸಾರ್ಥಕತೆ ಆಗಂಗಿಲ್ಲ. ಅದೇ ಮಾತನ್ನು ನಿಜಗುಣಿಸೋಗಳು ಹೇಳ್ತಾರೆ, ಶ್ರೀ ಗುರು ವಚನೋಪದೇಶ ಬನಾಲಿಸಿದಾಗಳಬಹುದು ನರರಿಗೆ ಮುಕ್ಕುತಿ ಅಂತನ್ನುವಂಥ ಮಾತು ಹೇಳ್ತಾರೆ. ಮುಂದೊಂದು ಮಾತು ಹೇಳ್ತಾರೆ, ದುರಿತ ಕರ್ಮವನ್ನುಲ್ಲದಿರು ಪುಣ್ಯವನ್ನೇ ಮಾಡು, ಶಾಂತರುಡನಾಡು, ಹರ ನಡಿಬಿಡಿ. ಏನ್ರಿ, ಇಷ್ಟೆಲ್ಲ ಮಾತುಗಳನ್ನ ಹೇಳ್ತಾರೆ. ಐದು ಮಾತು ಹೇಳ್ತಾರೆ ಅವರು. ಅದಕ್ಕಾಗೇ ಏನ್ರಿ, ದುರಿತ ಕರ್ಮವನ್ನು ಅಲ್ಲದಿರತ್ತಂದ್ರೆ ಇದು ಇಡ್ತಾನೆ ಹೇಳಿದ್ನಲ್ಲ, ಇನ್ನೊಬ್ರು ಮನಸ್ಸಿಗೆ ನೋವು ಮಾಡುವಂಗಿಲ್ಲ. ಏನ್ರಿ, ಇನ್ನೊಬ್ರಿಗೆ ಅಂದ್ರೆ ಕೆಟ್ಟದ್ದು ಮಾಡುವಂಗಿಲ್ಲ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ನರಿಗೆ ಅಸಹ್ಯ ಪಡಬೇಡ. ಇವ್ಯಾವ ಕೆಟ್ಟ ಕೆಲಸಗಳನ್ನು ನೀ ಮಾಡೋಕ್ಕಂದ ಹೋಗ್ಬೇಡ. ನಿನ್ನ ಕೈಲಿ ಸಾಧ್ಯ ಆಕಿತ್ತು ಅಂತಂದ್ರೆ ನೀ ಪುಣ್ಯ ಮಾಡುತ್ತನ್ನುವಂಥ ಮಾತನ್ನು ನಿಜಗುಣ ಶಿವಗಳಿಂದ ಹೇಳ್ತಾರೆ. ತಗೊಂಡಾಗ ಪುಣ್ಯ ಏನು ಮಾಡಬೇಕು ಅನ್ನೋದನ್ನು ನಾಳಿನ ದಿವಸದಿಂದ ನಿಮಗೆಲ್ಲರಿಗೂ ಕೂಡ ಹೇಳ್ತಾ ಬರ್ತೀವಿ ಪುಣ್ಯಾತ್ಮರೇ. ಏನ್ರಿ, ನಾಳೆಗೆ ಒಂದು ದಿವಸದಿಂದ ಪ್ರವಚನ, ನಾಳೆಗೆ ಪ್ರವಚನ ಮಂಗಲ. ಏನ್ರಿ, ನಾಳೆಗೆ ಪ್ರವಚನದ ಮಂಗಲ, ನಾಳೆಗೆ ಒಂದು ದಿವಸದಿಂದ ಐತಿ ನೋಡ್ರಿ. ಭಗವಂತನು ಕೂಡ ನಿಮಗೆಲ್ಲ ಎಷ್ಟು ಅನುಕೂಲ ಮಾಡಕತ್ತಾನ. ಪ್ರವಚನ ಚಲೋಗೋದಕ್ಕಿಂತ ಮೊದಲು ಸಿಕ್ಕಾಪಟ್ಟಿ ಮಳೆ ಹೊಡಿತು. ಏನ್ರಿ, ಪ್ರವಚನ ಚಲೋದ ಕೂಡ ಮಳೆ ನಿಂತು ಬಿಡ್ತು. ಯಾಕಂದ್ರೆ ನನ್ನ ಭಕ್ತರಿಗೆ ತ್ರಾಸ ಆಗಬಾರ್ದು, ನನ್ನ ಭಕ್ತರಂದ ಆಧ್ಯಾತ್ಮ ಜೀವಿಗಳಾಗಬೇಕು, ಇವರೆಲ್ಲರೂ ಕೂಡ ಏನ್ರಿ ಒಳ್ಳೆಯವರಾಗಬೇಕು, ಪ್ರವಚನ ಕೇಳಿತ್ತನ್ನುವಂಥ ಭಾವನೆ ಇಟ್ಕೊಂಡು ಆ ಮೇಘರಾಜನಿಗೂ ಕೂಡ ಅರಿವಿದೆ ಐತಿ ಅಂತನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಅಂತ ಹೇಳುತ್ತಾ, ಇವತ್ತು ನಮ್ಮ ಪರಮೇಶ್ವರವರು, ಅವ್ರ ತಮ್ಮನಾಗಿರ್ತಕ್ಕಂಥ ಮಲ್ಲಿಕಾರ್ಜುನವರು ಏನ್ರಿ, ಇವರೆಲ್ಲ ಕೂಡ್ಕೊಂಡು ಅವ್ರ ಮನ್ಯಾಗ ಇವತ್ತು ನಾವು ಅವ್ರ ಮನೆ ಪಾದ ಪೂಜೆಗೆ ಹೋಗಿದ್ವಿ, ನೋಡಿದ್ವಿ. ಏನ್ರಿ, ಬರೀ ನಾವು ಇವರಿಬ್ಬರೇ ಭಕ್ತಿವಂತರಾದಾರ ತಿಳ್ಕೊಂಡಿದ್ದೆ. ಆದ್ರೆ ಅವ್ರ ಮನೆಗೆ ಅಂದು ಹೋಗಿ ನೋಡಿದ್ರೆ ಇಡೀ ಆ ಮನೆ ತಂದ ಎಷ್ಟು ಕುಟುಂಬದ ಎಷ್ಟು ಮಂದಿ ಹೆಣ್ಮಕ್ಳಾರ ಎಲ್ಲರೂ ಅಷ್ಟು ಭಕ್ತಿ. ಏನ್ರಿ, ನನಗೆ ಪೂಜ್ಯರಿಗೆ ಅಂತ ಕರ್ಕೊಂಡು ಹೋಗಿ ಪಾದ ಪೂಜೆ ಮಾಡ್ಕೊಂಡು ಎಷ್ಟು ಭಕ್ತಿ ತೋರಿಸಿದ್ರಿ ನೋಡ್ರಿ. ಅನ್ನ ಭಾಳ ಹಿಚ್ಕುದ್ರಾಗ ಅರ್ಥ ಇಲ್ಲ. ಎಂದೇ ಒಂದು ಅನ್ನದಾಗಲಿ ಹಿಚ್ಚಿಕ್ಬಿಟ್ರೆ ಸಾಕು, ಅನ್ನ ಕುದ್ದದಿಲ್ಲ ಹೆಂಗೆ ಗೊತ್ತಾಕದಲ್ಲ. ಭಕ್ತಿ ಹೆಂಗೆ ಅದ ತಗೊಂಡನ್ನ ಬಹುಶಃ ಒಂದು ಮಾತು ನಿಮ್ಮನ್ನೆಲ್ಲ ನೋಡಿ ನಿಜವಾಗ್ಲು ನನಗೆ ಭಾಳ ಖುಷಿ ಅಂದ್ರೆ ಖುಷಿ ಆಗ್ಯದ. ಯಾಕಂದ್ರೆ ಏನಪ್ಪ 4 ದಿವಸದ ಪ್ರವಚನ, 4 ದಿವಸದ ಪ್ರವಚನದಾಗ ಯಾರು ಬರ್ತಾರೆ ಇಲ್ಲೋ ಅನ್ನುವಂಗೆ ನನಗಿತ್ತು. ಏನ ಅದೇ ಅಂದೆ ಅಪ್ಪಗಳು 4 ದಿವಸದಾಗ ಏನು ಹೇಳೋದಾಕದ್ರಿ, ಏನು ಕೇಳೋದಾಕೈತಿ, ಬ್ಯಾಡ್ರಿ ಎತ್ಕೊಂಡು ಅಂದೆನ. ಇಲ್ಲಿ ತಮ್ಮ ಈಗ ಬರ್ತೀವಿ ಅಂತೇಳಿ ಮಾತು ಕೊಟ್ಟಿವಿ ಅಂತಂದಾಗ ಹೋಗೋನು, ಯಾರು ಬರಲ್ರಕ್ಕ ಬಿಡಲ್ರಕ್ಕ. ಏನ್ರಿ, ಏನು ಕೇಳತಕ್ಕಂಥ ಆಸಕ್ತಿ ಇರೋರು 4 ಮಂದಿ ಇದ್ದರೂ ಸಾಕು. ಏನ್ರಿ, 4 ಮಂದಿ ಇದ್ರೂ ಸಾಕು. ನಮ್ದು ಏನದ ನಮ್ಮ ಧರ್ಮ, ನಾವು ಸ್ವಾಮಿಗಳು ಎದಕ್ಕಾಗಿವೆ ಎತ್ತಿಕೊಂಡ್ರೆ ಧರ್ಮ ಪ್ರಚಾರ ಮಾಡೋಕ್ಕಾಗಿವಿ, ಮನುಷ್ಯರನ್ನ ಉದ್ಧಾರ ಮಾಡೋಕ್ಕಾಗಿವಿ. ಏನ್ರಿ, ಮಾನವರನ್ನು ಏನ್ರಿ ಮಹಾದೇವನನ್ನಾಗಿ ಮಾಡೋಕೆ ನಾವು ಈ ಕಾವಿ ಬಟ್ಟೆ ತೊಟ್ಟಿವಿ ಅಂತಂದಾಗ ಅವ್ರು 4 ಮಂದಿ ಬಂದರೂ ಹೇಳಬೇಕು, 1000 ಮಂದಿ ಬಂದರೆ ಹೇಳಬೇಕು ಅನ್ನುವಂಥ ಮಾತನ್ನು ನಾವು ವಿಚಾರ ಮಾಡಿಕೊಂಡು ಇಲ್ಲಿ ಬಂದೀವಿ. ಬಂದ ಬಳಿಕ ನಾವು ನೋಡಿದ್ವಿ. ಇವತ್ತು ನಿಮ್ಮನ್ನೆಲ್ಲ ನೋಡಿದ್ರೆ ಇಷ್ಟು ಖುಷಿ ಆಗ್ತದಿನ. ಮಳೆ ಬಂದಂದ್ರೆ ನಿಮಗೆ ನೀರು ಇದುವಾಗ್ಯದ. ಯಾಕಂದ್ರೆ ಕೆಲವು ಮಂದಿ ಆ ಗಿಡದ ಕೆಳಗೆ, ಕೆಲವು ಮಂದಿ ಈ ಕಡೆ ಸಂಧ್ಯಾಗ. ಏನ್ರಿ, ಈ ಕಡೆ ಎಲ್ಲ ಹಿಂಗೆ ಕೂತಿರಿ. ಕೆಲವು ಮಂದಿ ಗಂಡು ಮಕ್ಳು ಹಿಂದಿಯಾರ, ಅವ್ರು ಹಿಂದಿನ ಸ್ಟೇಜ್ನಾಗೆ ಪುರಾಣ ಕೇಳೋರು. ಏನ್ರಿ, ಗ್ವಾಡಿ ಮರಿ ಕುಂತು. ಆದ್ರೆ ಇಷ್ಟು ಜನ ಬರ್ತೀರಿ ತನ್ನ ನನ್ನ ಕಲ್ಪನೆ ಇದ್ದಿದ್ದಿಲ್ಲ. ನಿಜವಾಗ್ಲೂ ನಿಮ್ಮ ಬೋರುಟಿ ಊರು ನೋಡಿ ಏನಪ್ಪ ಇಲ್ಲಿ ಇರ್ತಕ್ಕಂಥ ಭಕ್ತರು ನನಗೆ ಎಷ್ಟರ ಮಟ್ಟಿಗೆ ಖುಷಿ ಆಗ್ಯದತ್ತಂದ್ರೆ ಬಹುಶಃ ಹಂಡೆ ಹಾಲು ಕುಡಿದ್ರೆ ಅಷ್ಟು ಖುಷಿ ಆಕತ್ತಿಲ್ಲ ಗೊತ್ತಿಲ್ಲ. ನಿಮ್ಮನ್ನೆಲ್ಲ ನೋಡಿ ಅಷ್ಟು ಖುಷಿ ಅಂದ್ರೆ ಖುಷಿ ಆಗ್ಯದ ನನಗೆ. ಯಾಕಂದ್ರೆ ಎಲ್ಲ ಒಂದು ಕಡೆಗೆ ತರುಣರು ಓಡಾಡ್ತಾರೆ, ಒಂದು ಕಡೆಗೆ ಅಂದ್ರೆ ಹಿರಿಯರು ಓಡಾಡ್ತಾರೆ. ಏನ್ರಿ, ಇವರೆಲ್ಲ ಓಡಾಡೋದು ನೋಡಿ. ಯಾಕಂದ್ರೆ ಒಂದೊಂದು ಊರಾಗಂದ ಓಡಾಡೋರೇ ಇರಲ್ಲ. ಆ ಮಠಕ ಇದ್ದು ಸ್ವಾಮಿನೇ ಜಮ್ಕನೆ ಹಾಸ್ಬೇಕು. ಹಾಂ, ಏನ್ರಿ,
ಮಠಗ ಪುರಾಣ ಚಾಲೂ ಮಾಡಿದೆವತ್ತಂದ್ರೆ ನಾವು ಶಾಸ್ತ್ರಿಗಳು ಬಂದು ಕುಂದ್ರೋದಕ್ಕೆ ಮೊದಲು ಮಠ ಸ್ವಾಮಿನೇ ಜಮ್ಕನೆ ಹಾಸ್ಬೇಕು ಏನ್ರಿ ಹಿಂಗೆ ಎಲ್ಲ ತಯಾರಿ ಮಾಡಬೇಕು. ಆದರೆ ಇಲ್ಲಿ ಹಂಗಲ್ಲ. ಬೋರುಟಿ ಊರಾಗ ನೀವೆಲ್ಲ ಎಷ್ಟರ ಮಟ್ಟಿಗೆ ತಿಳ್ಕೊಂಡ್ರೆ ನಾವು ಬರೋದಕ್ಕಿಂತ ಮುಂಚಿತವಾಗಿಯೇ ಇಲ್ಲೆಲ್ಲ ಹಾಸಿ ಹೊಚ್ಚಿ ಏನೆಲ್ಲನೂ ಕೂಡ ವ್ಯವಸ್ಥೆ ಅಂತಕ್ಕಂಥ ಮಾಡಿ ಬಹುಶಃ ಈ ಅಕ್ಕಲಕೋಟ ತಾಲೂಕಿನಾಗ ಅತೀ ಭಕ್ತಿವಂತ. ಯಾಕಂದ್ರೆ ಈ ತಾಲೂಕಿನಾಗ ಎಲ್ಲ ಕಡೆಯೂ ಪ್ರವಚನ ಮಾಡೀನಿ, ನಿಮಗೆಲ್ಲರಿಗೂ ಕೂಡ ಗೊತ್ತದ. ಸರ್ವೇ ಸಾಮಾನ್ಯ ಅಕ್ಕಲಕೋಟ ತಾಲೂಕಿನೊಳಗೆ ಪ್ರತಿಯೊಂದು ಊರಾಗೂ ಕೂಡ ಪ್ರವಚನ ಮಾಡಿನ. ಆದ್ರೆ ಅತೀ ಭಕ್ತಿವಂತ ಊರು ಕಂಡಿದ್ದೆ ನನಗಿದು ಬೋರುಟಿ ಊರು ಹತ್ತುಕೊಂಡ್ರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟು ಭಕ್ತಿದಿಂದ ನೀವೆಲ್ಲರೂ ಮಾಡಿರಿ ಏನ್ರಿ. ಈ ಊರ ಈ ನಾಡು ನೋಡಿ ಅಕ್ಕಲಕೋಟ ತಾಲೂಕಿನಾಗ ನಾ ಎಲ್ಲಿ ಮಾಡೀನಿ ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳೇ ಮಾಡೀನಿ. ಆದ್ರೆ ರೊಕ್ಕದ ಕಾರ್ಯಕ್ರಮ ಮಾಡೀವಿ, ಆದ್ರೆ ಭಕ್ತಿ ಕಾರ್ಯಕ್ರಮ ಮಾಡಿಲ್ಲ ಏನ್ರಿ. ಅಲ್ಲೆಲ್ಲ ರೊಕ್ಕ ಇರ್ತಿತ್ತು ಏನ್ರಿ. ರೊಕ್ಕದ ಕಾರ್ಯಕ್ರಮ ಅಂತಕ್ಕಂದ್ರೆ ನಾವು ಮಾಡೀವಿ, ಆದ್ರೆ ನಿಜವಾಗ್ಲೂ ಕೂಡ ಭಕ್ತಿ ಕಾರ್ಯಕ್ರಮ ಆಗಿದ್ದು ಅಂತಂದ್ರೆ ಅದು ಬೋರುಟಿ ಊರಾಗತ್ತ ಅನ್ನೋದನ್ನು. ಯಾಕಂದ್ರೆ ನಾವು ಪ್ರತಿನಿತ್ಯ ಒಂದೊಂದು ಊರಾಗ ಪ್ರವಚನ ಮಾಡೋರು. ಈಗ ನೋಡಿ ನಮ್ಮದು ನಾಡದಿಂದ ಮತ್ತೊಂದು ತೋಲಿ ಚಲೋ ನಮ್ಮದು. ಈಗ ನಮ್ಮ ಮುಂದಿನ ಊರಾಗ ಹೋಗಿ ಹೇಳೋರು ಇಲ್ರಿ, ಏನು ರೀ ಬೋರುಟಿ ಊರಾಗ ಏನು ಭಕ್ತರಿದ್ರು ಪುಣ್ಯಾತ್ಮರು, ಇಷ್ಟು ಭಕ್ತಿ ತೋರಿಸು ನಮಗೆ. ನಿಜವಾಗ್ಲೂ ಕೂಡ ಭಕ್ತಿ ಮಾಡೋದು ಕಲಿಬೇಕತ್ತಂದ್ರೆ ಅದು ಬೋರುಟಿ ಭಕ್ತರು ನೋಡಿನೇ ಕಲಿಬೇಕತ್ತನ್ನುವಂಥ ಏನ್ರಿ ಒಂದು ಮಾತುಗಳನ್ನು ನಾವೆಲ್ಲ ಮಾತಾಡ್ಕೊತಿರ್ತೀವಿ. ನಮ್ಮ ಇನ್ನೊಂದು ಊರಾಗ ಅಂತ ಹೇಳ್ಬೇಕಾಗ್ತದೆ. ಅಂಥ ಭಕ್ತಿ ಅಂತಾಗ ನೀವೆಲ್ಲರೂ ಕೂಡ ತೋರಿಸಿರಿ ಪುಣ್ಯಾತ್ಮರೇ. ಇದೆಲ್ಲ ಭಕ್ತಿ ಶ್ರದ್ಧೆ ಹುಟ್ಟಬೇಕಾಗಿತ್ತು ಅಂತಂದ್ರೆ ಇದಕ್ಕೆ ಕಾರಣೀಕರ್ತರು ಯಾರು ಹೊತ್ತುಕೊಂಡು ಕೇಳಿದ್ರೆ ಏನ್ರಿ ನಮ್ಮ ಪರಮೇಶ್ವರ ಸುತಾರವರು, ಅವ್ರ ತಮ್ಮನಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸುತಾರ ಏನ್ರಿ. ಇವರೆಲ್ಲರೂ ಕೂಡ್ಕೊಂಡು ಕ್ಯಾಡಿಗೆ ಆ ಪೋಳು ಬಲ್ಲಿ ಬರಲಿಲ್ಲ ತಿಳ್ಕೊಂಡಂದ್ರೆ ನಾ ಈ ಊರಿಗೆ ಬರ್ತಿದ್ದಿಲ್ಲ ಏನ್ರಿ. ಅವರೆಲ್ಲ ನಮ್ಮ ಸಾವುಕಾರದೆಲ್ಲ ಹಿಡ್ಕೊಂಡು ಭಾಳ ಮಂದಿ ಬಂದಿದ್ರು. ಅವರೆಲ್ಲ ಕ್ಯಾಡಿಗೆ ಆ ಪೋಳು ಬಲ್ಲಿ ಬಂದು ಇಲ್ರಿಪ್ಪ ನಾವು ಹಿಂಗೆ ನಾವು ಪ್ರವಚನ ಮಾಡಿಸ್ಬೇಕನ್ನಕತ್ತೀವಿ. ನಮ್ಮ ತಂದೆಯವ್ರ ಪುಣ್ಯಾರಾಧನೆ ಅದ. ಅದು ತಂದೆಯವ್ರ ಪುಣ್ಯಾರಾಧನೆಗಿಂತ ಪ್ರವಚನ ಹಚ್ಚಿದತ್ತಂದ್ರೆ ಇನ್ನೂ ನನಗೆ ಭಾಳ ಖುಷಿ. ಯಾಕಂದ್ರೆ ನಾನು ತಂದೆ ತಾಯಿನ ಅಷ್ಟು ಭಕ್ತಿದಿಂದ ಕಾಣತಕ್ಕಂಥವ್ನು. ನಾ ಬಹುಶಃ ಸನ್ಯಾಸಿಯಾಗಿ ನೀವು ಪಟ್ಟದವರಾಗಿನಿ. ಎಷ್ಟೋ ಜನ ನನಗೆ ಬೈತಿದ್ರು, ಏನಪ್ಪ ಒಬ್ಬ ಪಟ್ಟದವರಾಗಿ ತಂದೆ ತಾಯಿದಿಂದ ಇಟ್ಟು ಸೇವೆ ಮಾಡ್ತಿಲ್ಲ ತಿಳ್ಕೊಂಡೊಂದು ಭಾಳ ಮಂದಿ ನನಗೆ ಅಂತಿದ್ರು. ಆದ್ರೆ ನಾ ಜೀವನದೊಳಗೆ ಅಂದ್ರೆ ಯಾವ ಗುಡಿ ಕಟ್ಟಲಿಲ್ಲ, ಯಾವ ಲಿಂಗ ಸ್ಥಾಪನೆಗಳು ಮಾಡಲಿಲ್ಲ ಏನ್ರಿ. ಆ ದೇವರ ಈ ದೇವರ ತಗೊಂಡು ಯಾವುದನ್ನು ಕೂಡ ಮಾಡಲಿಲ್ಲ. ನನ್ನ ಹುಟ್ಟಿದ ಊರಾಗ ನನ್ನ ತಾಯಿದೇ ಗುಡಿ ಕಟ್ಟೀನಿ, ನನ್ನ ತಂದೆದೇ ಗುಡಿ ಕಟ್ಟೀನಿ ಏನ್ರಿ. ನನ್ನ ತಂದೆ ತಾಯಿ ಗುಡಿ ಕಟ್ಟಿ, ಯಾಕಂದ್ರೆ ಅವು ತಂದೆ ತಾಯಿ ದೊಡ್ಡ ತಪಸ್ವಿಗಳವರು ಏನ್ರಿ. ಸುಮ್ಮನೆ ತಂದೆ ತಾಯಿ ಎತ್ತುಕೊಂಡಲ್ಲ. ಇವತ್ತು ನಾನು 4 ಮಾತು ಇಲ್ಲಿ ಮಾತಾಡ್ತೀನಿ ಎತ್ತುಕೊಂಡು ನನ್ನ ತಂದೆ ತಾಯಿ ಆಶೀರ್ವಾದ ಅದ ಏನ್ರಿ. ನಾವು ಇಟ್ಟರೆ ಮಟ್ಟಿಗೆಂದು ಬೆಳಿಬೇಕಾದ್ರೆ ನನ್ನ ತಂದೆ ತಾಯಿ ಆಶೀರ್ವಾದ ಅದ. ಮಕ್ಕಳಿಗೆ ಏಳಿಗೆ ಅಂತ ನೋಡ್ತಕ್ಕಂಥವ್ರು ನಮ್ಮ ತಾಯಿಯರು ದೊಡ್ಡ ತಪಸ್ವಿಗಳು. ಬಹುಶಃ ನಮ್ಮ ತಾಯಿ ಬಗ್ಗೆ ಒಂದು ಮಾತು ಹೇಳ್ಬೇಕು ನನಗೆ ಇಷ್ಟ ಬರ್ತದೆ ನನಗೆ. ಯಾಕೆ ತಂದೆ ತಾಯಿನಿಂದ ಪ್ರೀತಿ ಮಾಡ್ಬೇಕಂತ ತಿಳ್ಕೊಂಡ್ರೆ ನಮ್ಮ ತಾಯಿ ದೇವಿ ಆರಾಧಕಳು ಏನ್ರಿ. ದೇವಿ ಪಾರಾಯಣ ಮಾಡ್ತಿದ್ಲು. ದೇವಿ ಎತ್ತಿಕೊಂಡ್ರೆ ಭಾಳ ಬೇರೆ ಯಾವ ದೇವರುಗಳಿಗೂ ಕೂಡ ಇದು ಮಾಡ್ತಿದ್ದಲ್ಲ. ದೇವಿ ಆರಾಧಕಳು. ಈ ನವರಾತ್ರಿ ಬಂತು ಅಂತಂದರೆ 9 ದಿವಸ ಏನಿರ್ತಲ್ಲ ನವರಾತ್ರಿ, 9 ದಿವಸ ಬಂತು ತಿಳ್ಕೊಂಡ್ರೆ ಬೆಳಗ್ಗೆ 6 ಗಂಟೆದಿಂದ ಸಂಜೆ 6 ತನ ಒಂಟಗಾಲ ಮೇಲೆ ನಿಂತು 18 ಅಧ್ಯಾಯ ಪೂರ ಓದ್ತಿದ್ಲು ಏನ್ರಿ. ಬೆಳಿಗ್ಗೆ 6 ಗಂಟೆದಿಂದ ಸಾಯಂಕಾಲ 6 ಗಂಟೆ ತನ ಏನ್ರಿ ಒಂಟಗಾಲ ಮೇಲೆ ನಿಂತು ಊಟ ಇಲ್ಲ ಯಾವುದನ್ನು ಕೊಡೋದೇ ಇಲ್ಲ. ಬೆಳಗ್ಗೆ 1 ಕಪ್ ಹಾಲು, ಸಾಯಂಕಾಲ 1 ಕಪ್ ಹಾಲಿನ ಮೇಲೆ ಅನುಷ್ಠಾನ ಮಾಡ್ತಿದ್ಲು. ಈಗ ನಾವು ಅಧ್ಯಾಯಕ್ಕೊಮ್ಮೆಂದ ಕುಂಬಳಕ್ಕೆ ಕಡಿತಾರಲ್ಲ ಏನ್ರಿ. ರಾಕ್ಷಸಗಳು ಸಂಹಾರ ಆದ್ಕೊಂಡು ಕುಂಬಳಕ್ಕೆ ಕಡಿತಾರಲ್ಲ, ಕುಂಬಳಕ್ಕೆ ಕಡಿದ್ರೆ ನೀವೆಲ್ಲ ಕುಂಕುಮ ಹಾಕ್ತೀರಿ. ಆದ್ರೆ ನಮ್ಮ ತಾಯಿ ಕೈ ಕೊಯ್ಕೊಂಡು ರಕ್ತ ಹಾಕ್ತಿದ್ಲು. ಏನು ವಿತಿನ್ 1 ಸೆಕೆಂಡ್ನೊಳಗೆ ಅದು ಗಾಯನೇ ಇರ್ತಿದ್ದಿಲ್ಲ. ಅಂಥ ತಪಸ್ಸುಗಳವರು. ಅದಕ್ಕಾಗಿ ಹಿಂದಿನ ಜನ್ಮದಾಗಿಂದ ಏನ್ರಿ ಹಿಂದೆ ಎಲ್ಲಿ ಹುಟ್ಟಾರ, ಹಿಂದಿನ ಜನ್ಮದೊಳಗೆ ಮುಚ್ಚಿಟ್ಟಿದ ರೊಕ್ಕ ಈ ಜನ್ಮದ ತೆಗೆದು ಕೊಟ್ಟು ಬಂದ್ಲಕ್ಕೆ ಏನ್ರಿ. ಹಿಂದಿನ ಜನ್ಮದಾಗ ಮುಚ್ಚಿಟ್ಟಿರ್ತಕ್ಕಂಥ ದುಡ್ಡ ಈ ಜನ್ಮದ ತೆಗೆದು ಕೊಟ್ಟು ಬಂದ್ಲು. ಅವಳು ಲಿಂಗೈಕ್ಯ ಆಗೋದ್ರಿಂದ 1 ತಿಂಗಳು ಮುಂಚಿತವಾಗಿ ನನಗೆಲ್ಲ ಹೇಳಿದ್ಲು ಏನ್ರಿ. ಎಲ್ಲರಿಗೂ ಗೊತ್ತಿತ್ತಿದ್ದು, ನಮ್ಮ ಅಪ್ಪಗಳಿಗೆ ಎಲ್ಲರಿಗೂ ಗೊತ್ತು. ಹಾಗೆ ದೊಡ್ಡ ತಪಸ್ವಿ. ಇವತ್ತು ಅಂಥ ತಾಯಿದಿಂದ ಹೆಂಗೆ ನಮ್ಮ ಶಿವಣ್ಣ ಸುತಾರವ್ರ ಮಕ್ಕಳು ಅವ್ರು ಹೆಂಗಂದ ಅವ್ರ ತಂದೆ ಪುಣ್ಯಾರಾಧನೆಗೆ ಇಷ್ಟೆಲ್ಲ ಪುರಾಣ ಪ್ರವಚನ ಅಂತ ನಡೆಸ್ಯಾರಲ್ಲ. ನಾ ಸ್ವತಃ ನನ್ನ ತಂದೆ ತಾಯಿ ಗುಡಿ ಕಟ್ಟೋ ಸಲುವಾಗಿಯೇ ನನ್ನ ಹುಟ್ಟಿದವರ 8 ಪ್ಲಾಟ್ ತೊಗೊಂಡು ತಂದೆ ತಾಯಿದಿಂದ ಗುಡಿ ಕಟ್ಟಿಸಿ ಜೈಪುರದೊಳಗೆ ಇಷ್ಟು ದೊಡ್ಡ ದೊಡ್ಡ ಮೂರ್ತಿ ಮಾಡಿಸಿನ. ಮೂರ್ತಿ ಮಾಡಿಸಿ ನಿತ್ಯನೂ ಕೂಡ ಬೇರೆ ದೇವ್ರುಗಳ ಪೂಜೆ ಇಲ್ಲ ಮಾಡಬೇಕು. ನನ್ನ ತಂದೆ ತಾಯಿದೆ ಪೂಜೆ ನಡೀಲಿ ಎತ್ತಿಕೊಂಡೊಂದು ಅಷ್ಟು ದೊಡ್ಡ ಗುಡಿ ಕಟ್ಟಂದ ಆರಾಧನೆ ಮಾಡ್ತೀವಿ ಎತ್ತಿಕೊಂಡಂದಾಗ ಇವತ್ತು ನಮ್ಮಂಥ ಸ್ವಾಮಿಗಳೇ ನಾವು ಇಟ್ಟಂದ ತಾಯಿ ತಂದೆನ ಅಷ್ಟು ಪ್ರೀತಿ ಮಾಡ್ತೀವಿ, ಅಷ್ಟು ಭಕ್ತಿದಿಂದ ಕಾಣ್ತೀವಿ ಎತ್ತಿಕೊಂಡಂದಾಗ ನೀವೆಲ್ಲ ಸಂಸಾರಿಕರು ಏನ್ರಿ. ನಿಮ್ಮ ಜೀವನದೊಳಗೂ ಕೂಡ ನೀವೆಲ್ಲ ತಂದೆ ತಾಯಿನ ಪ್ರೀತಿ ಮಾಡಿ. ನೀ ಯಾರು ತಂದೆ ತಾಯಿನ ಪ್ರೀತಿ ಮಾಡ್ತಾರೆ, ಯಾರು ತಂದೆ ತಾಯಿನ ಜ್ವಾಕಿ ಮಾಡ್ತಾರಲ್ಲ ಅವರು ಬದುಕಿನೊಳಗಿಂದ ಒಂದಿಲ್ಲ ಒಂದು ಯಶಸ್ವಿ ಕಂಡೇ ತೀರ್ಯಾರೆ ಹೊರತಾಗಿ ಏನ್ರಿ ಯಶಸ್ವಿ ಕಾಣಲಾರ್ದು ಯಾರೂ ಕೂಡ ಹೋಗಿಲ್ಲ ಪುಣ್ಯಾತ್ಮರೇ. ಅಂತ ಒಂದು ವೇಳೆ ಅಪ್ಪಿತಪ್ಪಿ ಯಾರಂದ ತಂದೆ ತಾಯಿ ಕಣ್ಣಾಗ ನೀರು ತರಿಸ್ತಾರ, ಯಾರು ತಂದೆ ತಾಯಿಗಳಿಗಿಂದ ಕಷ್ಟ ಕೊಡ್ತಾರ. ನೀವು ಸೊಸೆಯಾಗಿ ಬಂದವ್ರಿಗೆ ಒಂದು ಮಾತು ಹೇಳ್ತೀನಿವ, ಎಲ್ಲ ಸೊಸೆಯಾಗಿ ಬಂದವ್ರಿಗೆ ನಿಮಗೊಂದು ಮಾತು ಹೇಳ್ತೀನಿ.
ತವ್ರ ಮನೆಗೆ ನಿನ್ನ ತಂದೆ ತಾಯಿ ಇರ್ತಾರಲ್ಲ, ಅವರು ಹಡದ ತಂದೆ ತಾಯಿ ಆದ್ರೆ ನೀವೇನು ಮಾಡ್ಕೊಂಡು ಬಂದಿರ್ತಿರಲ್ಲ, ಇಲ್ಲಿರ್ತಕ್ಕಂಥ ಅತ್ತಿ ಮಾವನೇ ನಿಮ್ಮ ಪಡೆದಿರ್ತಕ್ಕಂಥ ತಂದೆ ತಾಯಿ ಎತ್ತುಕೊಂಡು ನೀವು ಸೇವೆ ಮಾಡಿರಿ, ನಿಮ್ಮ ಮನೆತನಕ ಸಂಪತ್ತಿಗೆ ಏನು ಕೊರತೆ ಬೀಳಲ್ಲ. ಐತಿಲ್ರಿ? ಒಟ್ಟಾರೆ ನಾವು ನೋಡ್ತಕ್ಕಂಥ ದೃಷ್ಟಿ ಹೆಂಗಿರ್ಬೇಕು ಹತ್ತಿಕೊಳ್ಳೋದು ತಂದೆ ತಾಯಿ ರೂಪದೊಳಗೆ. ಅವು ತಂದೆ ತಾಯಿ ಏನು ನಿಮಗೇನು ರೊಕ್ಕ ಕೇಳಲ್ಲ, ಬಂಗಾರ ಕೇಳಂಗಿಲ್ಲ, ಏನು ಕೇಳಂಗಿಲ್ಲ. ಅವರು ಏನ್ರಿ 3 ಹೊತ್ತು ಅನ್ನ, ಏನ್ರಿ ಉಟ್ಕೊಳಕ್ಕಿದ ಬಟ್ಟೆ ಈಟೆ. ನೀವೆಲ್ಲರೂ ಹೊರಗೆ ಹೊಂಟಿದ್ರೆ ಯಾಕೆವ ಆರಾಮಿದೆ, ಹೊರಗಿಂದ ಬಂದ್ಕೊಳ್ಳಿ, ಯಾಕೆವ ನೀವು ಊಟ ಮಾಡಿದಿ, ನೀ ಆರಾಮಿದೆ, ಈಟೆ ಕೇಳೋದು ಸಾಕು, ದೊಡ್ಡ ಖುಷಿ ಅವ್ಕೆ ತಂದೆ ತಾಯಿ. ಏನ್ರಿ ಪ್ರೀತಿದಿಂದ 2 ಮಾತಾಡೋದು ಮಾಡಿರಿ. ಆದರೆ ಅದು ಬಿಟ್ಟಂದ ಮಕ್ಕಳು ತಂದೆ ತಾಯಿ ನಿಮಗೇನು ಕೊಡೋದು ಕೇಳಂಗಿಲ್ಲ. ಅಂಥ ಕಾರ್ಯವನ್ನು ಇವತ್ತು ನಮ್ಮ ಪರಮೇಶ್ವರ ಮತ್ತು ಮಲ್ಲಿಕಾರ್ಜುನವರು ಇವತ್ತು ಅವ್ರ ತಂದಿದೆ ಅಂದ ಮೇಲೆ ಇರ್ತಕ್ಕಂಥ ಪ್ರೀತಿ, ಅವ್ರ ತಂದೆನೂ ಕೂಡ ಯಾವ ಶಿವಣ್ಣವರು ಧರ್ಮವಂತರು. ಯಾಕಂದ್ರೆ ಇವತ್ತು ಎಲ್ಲ ನಮಗೆ ಹೇಳಿದ್ರು. ಏನ್ರಿ ಆಶ್ಚರ್ಯ ಮಾತೇನು ಒತ್ತುಕೊಂಡೋದಕ್ಕೆ ಕೇಳಿದ್ರೆ, ಇಲ್ಲಿ ಇವರು ಗೆಳೆಯರು ಇನ್ನೊಬ್ರು ಇದ್ದರು. ಅವ್ರು ಯಾರು ಒತ್ತುಕೊಂಡೋದಕ್ಕೆ ಕೇಳಿದ್ರೆ ಶಂಕರಗೌಡರು. ಏನ್ರಿ ಶಂಕರಗೌಡರು ಇದ್ದರು. ಅವರು ಶಂಕರಗೌಡರು ತಿರ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಏನ್ರಿ ಇದೇ ಶಿವಣ್ಣವ್ರಿಗೆ ಸೊಲಾಪುರದಾಗಿಂದ ಭೇಟಿಯಾಗಿ ಹೋಗ್ಯಾರ. ಏನ್ರಿ ಭೇಟಿಯಾಗಿ ಮಾತುಕತೆ ಆಡಿ ಸುಮಾರು 2-3 ತಾಸು ಅಂತ ಕುಂತು ಹ್ಯಾಂಗೇನು ಬಂದಿರಪ್ಪ, ಹ್ಯಾಂಗೇನು ಬಂದಿರಿ ಎತ್ತುಕೊಂಡು, ಆಯ್ತಪ್ಪ ಮುಂದೆ ನಂದು ನಿಂದು ಭೇಟಿ ಹಾಕೋದೇನಿಲ್ಲ, ಅದಕ್ಕೆ ಹೀಗೆ ಭೇಟಿಯಾಗಂದ ಹೋದ್ರೈತೆ ಎತ್ತುಕೊಂಡು ಅವ್ರಿಗೆ ಭೇಟಿಯಾಗೇ ಪುನಾಕಂದ ಹೋಗಿದ್ರತ್ತ ಅವ್ರು ಶಂಕರಗೌಡರು. ಏನ್ರಿ ಪುನಾಕ್ ಹೋಗಿದ್ರತ್ತ ಅವ್ರು ಶಂಕರಗೌಡರು. ಪುನಾಕ್ ಹೋಗ್ಯಾರ. ಅಲ್ಲಿ ಅಚಾನಕ್ ಅಂದ ಹಾರ್ಟ್ ಅಟ್ಯಾಕ್ ಆಗ್ಯದ. ಯಾರಿಗೆ? ಶಂಕರಗೌಡ್ರಿಗೆ. ಯಾವಾಗಂದ ಹಾರ್ಟ್ ಅಟ್ಯಾಕ್ ಆಗಿ ಪಾಪ ಶಂಕರಗೌಡ್ರನ್ನ ಊರಿಗಂದ ತೊಗೊಂಡು ಬಂದು ಅವ್ರು ಅಂತ್ಯ ಸಂಸ್ಕಾರ ಮಾಡಕ್ಕೆ ಇವರು ಶಿವಣ್ಣವ್ರಿಂದ ಸೊಲ್ಲಾಪುರದಿಂದ ಅಂತ್ಯ ಸಂಸ್ಕಾರಕ್ಕೆ ಬಂದಾರ. ಏನ್ರಿ ವಿಚಾರ ನೋಡ್ರಿ. ಅವ್ರೇನಂದಾರ, ಮುಂದೆ ನಾನು ಒಬ್ರಿಗೊಬ್ರು ಮಾರಿ ನೋಡ್ತೀವಿಲ್ಲಪ್ಪ, ಅದಕ್ಕೆ ಈಗ ಬೆಟ್ಟ ಅಲ್ಲಕ್ಕೆ ಬಂದಿನಿ ಎತ್ತುಕೊಂಡೊಂದು ಶಂಕರಗೌಡ್ರು ಹೇಳಿ ಪುನಾಕೆಂದ ಹೋಗ್ಯಾರ. ಅವ್ರಿಗೆ ಅಲ್ಲಿ ಅಟ್ಯಾಕ್ ಆಗ್ಯದ. ಅವ್ರ ಅಂತ್ಯ ಸಂಸ್ಕಾರಕ್ಕೆಂದ ಶಿವಣ್ಣವ್ರು ಬಂದಾರ ಸೊಲ್ಲಾಪುರದಿಂದ. ಯಾವಾಗಿಂದ ಬಂದು ಯಾವಾಗಲೂ ಕೂಡ ಕಟ್ಟತಕ್ಕಂಥ ಆಕಳನೆ ಇವರೇ ಕಟ್ಟಕ್ಕೆ ಹೋಗ್ಯಾರ. ಅವರ ಅಂತ್ಯ ಸಂಸ್ಕಾರ ಆದ ಮರುದಿವ್ಸನೇ ಇವರು ಶಿವಣ್ಣರಿಂದ ಅವ್ರ ಲಿಂಗದಾಗ ಆದ. ಏನ್ರಿ ಒಬ್ರಿಗೊಬ್ರು ಪ್ರೀತಿ ಗೆಳತನ ಅನ್ನೋದು ಹೆಂಗಿರ್ತದೆ ಹತ್ತಿಕೊಂಡಂತ ಕೇಳಿದ್ರೆ, ಯಾವಾಗಲೂ ಕೂಡ ಮನಸ್ಸುಗಳಿಂದ ಒಂದಾದವು ಹತ್ತಿಕೊಂಡಂದ್ರೆ ಇವೆಲ್ಲ ಮಾತುಗಳು ನಡೀತಾವೆ. ಹೌದಲ್ರಿ? ಇವರು ಅಲ್ಲಿ ಹೋಗಿ ಲಿಂಗದಾಗ ಆಗೋದಕ್ಕೆ, ಅದಕ್ಕೆ ಮುಂಚಿತವಾಗಿ ಇವರು ಸೊಲ್ಲಾಪುರದಾಗ ಹೋಗಿ ಅವ್ರ ಮನೆಗೆ ಹೋಗಿ ಅಂದ್ರೆ ಭೇಟಿ ಆಗೋದಕ್ಕೆ, ಆಯ್ತಪ್ಪ ಮುಂದೇನು ಒಬ್ರಿಗೊಬ್ರು ಮಾರಿ ನೋಡ್ತೀವಿ ಅಲ್ಲ, ಅದಕ್ಕೆ ನೀನು ಭೇಟಿ ಅಲ್ಲಕ್ಕೆ ಬಂದಿನಿ ಎತ್ತುಕೊಂಡದು ಹೇಳೋದೇನದ. ಈಗ ಅವ್ರು ಶಂಕರಗೌಡರು ದೊಡ್ಡ ಪೌಡ ಪುರುಷರು ಅನ್ಬೇಕಲ್ಲ. ಯಾಕ್ರಿ ಅವ್ರನ್ನೂ ಕೂಡ ಅವ್ರು ಅಲ್ಲಿ ಒಳ್ಳೆತನ ಇತ್ತು, ಅವರು ಕೂಡ ಧರ್ಮವಂತರಾಗಿದ್ದರೆ ಎತ್ತುಕೊಂಡಂದ್ರೆ ಆ ಮಾತುಗಳನ್ನು ಬರ್ತಾವಲ್ಲ ಪುಣ್ಯಾತ್ಮರೇ. ಅದಕ್ಕೆ ಮತ್ತು ಇವರು ಧರ್ಮವಂತರಾಗಿರ್ತಾವ. ಒಬ್ಬ ಗೆಳೆ ಹೋಗೇನು ಹತ್ತಿಕೊಂಡ ನಾ ಇದ್ದರೆ ಏನು ಮಾಡಲಿ ಎತ್ತಿಕೊಂಡದು ಈ ಆಕಳ ರೂಪದಾಗ ಅಂದ ಏನ್ರಿ ಅವರು ಕೂಡ ಶಿವಣ್ಣವರು ಕೂಡ ಲಿಂಗದಾಗ ಆದ್ರು ಪುಣ್ಯಾತ್ಮರೇ. ಅದಕ್ಕಾಗಿನೇ ಹೇಳೋದು ಆತ್ಮಗಳ ಬೆಸುಗೆವು. ಇವತ್ತು ನಾವು ಇಲ್ಲಿ ಪ್ರೋಚನೆ ಮಾಡಕ್ಕೆ ಬಂದಿನಿ ಎತ್ತಿಕೊಂಡಂದ್ರೆ ನಿಮ್ಮನ್ನೆಲ್ಲ ಒಂದು ಗುಡ್ಸಾಕ. ಏನ್ರಿ ನಿಮ್ಮ ಮನಸ್ಸುಗಳು ಒಂದಾಗಬೇಕು. ನೀವೆಲ್ಲರೂ ಕೂಡ ಒಬ್ರಿಗೊಬ್ಬರಿಂದ ಪ್ರೀತಿಯಿಂದ ಇರಬೇಕು. ನಾ ಹೇಳಿನಲ್ಲಿ ನಿಮಗೆ ದಯವಿಲ್ಲದ ಧರ್ಮ ಸುರುವಿನ ದಿವಸ ಹೇಳಿನಿ, ಒಬ್ರಿಗೊಬ್ಬರಿಂದ ಪ್ರೀತಿಯಿಂದ ಇರಬೇಕು. ಯಾಕಂದ್ರೆ ಇವತ್ತಿನ ದಿನಮಾನ ಕಾಲಮಾನಗಳು ಭಾಳ ಕೆಟ್ಟು ಹೋಗ್ಬಿಟ್ಟಾವ. ಕಲ್ಪನೆ ಇರಲಿ ನಿಮಗೆ. ನಾ ಹೇಳಿನಲ್ಲಿ ನಿಮ್ಮ ಪ್ರೀತಿ ಕಳ್ಕೊಂಡು ಬದುಕು ಮಾಡತಕ್ಕಂಥ ಜೀವಿಗಳಿದ್ದೀವಿ. ಈ ಒಬ್ಬರ ಮೇಲೆ ಒಬ್ರಿಗೆ ಪ್ರೀತಿ ಇಲ್ಲ. ತಾಯಿನ ಕಂಡ್ರೆ ಏನ್ರಿ ಮಕ್ಕಳಿಗೆ ಆಗಂಗಿಲ್ಲ, ಮಕ್ಕಳು ಕಂಡ್ರೆ ತಾಯಿಗೆ ಆಗಂಗಿಲ್ಲ, ತಂದಿನ ಕಂಡ್ರೆ ಮಕ್ಕಳಿಗೆ ಆಗಂಗಿಲ್ಲ, ಮಕ್ಕಳು ಕಂಡ್ರೆ ತಂದೆಗೆ ಆಗಲ್ಲ, ಅಣ್ಣನ ಕಂಡ್ರೆ ತಮ್ಮಗೆ ಆಗಂಗಿಲ್ಲ, ತಮ್ಮನ ಕಂಡ್ರೆ ಅಣ್ಣರಿಗೆ ಆಗಂಗಿಲ್ಲ. ಯಾರು ಒಬ್ರಿಗೊಬ್ರು ಏನು ಕಟ್ಕೊಂಡು ಹೋಗೋರಿವಿ ನಾವು? ಸುಮ್ಮನೆ ನಾನು ನಿಮಗೆ ಅಂತ ಕೇಳ್ತೇನೆ, ಹೋಗೋ ಟೈಮ್ದೊಳಗೆ ಏನು ಕಟ್ಕೊಂಡು ಹೋಗ್ತೀವ್ರಿ? ಒಂದು ಒಳ್ಳೆಯದು, ಇನ್ನೊಂದು ಕೆಟ್ಟದ್ದು. ನಾ ಹೇಳಿನೇ ನಿಮ್ಗೆ, ನಾವು ಸತ್ತಾಗೇನೆ ಬರ್ತಾವೆ ಅಡ್ಡು. ಯಾವುದು 4 ಜನ ಏನಪ್ಪ ಮನುಷ್ಯ ಇರಬೇಕಾಗಿತ್ತಪ್ಪ, ಇನ್ನೊಂದು 4 ದಿವಸದಿಂದ ಇರಬೇಕಾಗಿತ್ತು ರೀ, ಭಾಳ ಒಳ್ಳೆ ಮನುಷ್ಯ ಏನ್ರಿ, ಅವ ಇದ್ದ ಏನೋ ಊರು ಉದ್ಧಾರ ಆಕಿತ್ತಪ್ಪ, ಇನ್ನೊಂದು 4 ದಿವಸದಿಂದ ಇರಬೇಕಾಗಿತ್ತು ಹೊತ್ತಿಕೊಂಡಂದ್ರೆ ಅವ ಸ್ವರ್ಗಕ್ಕೆ ಹೋಗ್ಕನ ತಿಳ್ಕೊಬೇಕು. ಊರಾಗಿಂದ ಚಲೋ ಹೋಯ್ತು ಯಪ್ಪ ಅಂದ್ವಲ್ಲ, ಅದು ನರಕಕ್ಕೆ ಹೋಗೋದ ತಿಳ್ಕೊಬೇಕು. ಯಾಕೆ ಹೇಳ್ತೀನಿ ಅಂದ್ರೆ, ಒಂದು ಒಳ್ಳೆಯದು ಇನ್ನೊಂದು ಕೆಟ್ಟದ್ದು ಇವೆರಡೇ ಹೋಯ್ತೀವಿ. ಯಾವ ನಾವು ಸಿರಿತನ ಒಯ್ಯಂಗಿಲ್ಲ, ಸಂಪತ್ತು ಒಯ್ಯಂಗಿಲ್ಲ, ಯಾವುದನ್ನು ಕೂಡ ಒಯ್ಯಂಗಿಲ್ಲ ಪುಣ್ಯಾತ್ಮರೇ. ನನ್ನ ಮಾತು ಒಂದೇ, ನಾವೆಲ್ಲರೂ ಕೂಡ ಒಂದಾಗಿರೋಣ, ಎಲ್ಲರೂ ಕೂಡ ಚೆನ್ನಾಗಿ ಬದುಕೋಣ. ಏನ್ರಿ ಆದಷ್ಟು ಅಂದ್ರೆ ಶಕ್ತಿ ಮೀರಿ ದುಡಿಯೋಣ. ಏನ್ರಿ ದುಡ್ದಿದ್ದನ್ನು ನಾವೇ ಉಣೋದಕ್ಕಿಂತ ಏನ್ರಿ ಮಗ್ಗಲ್ದಾಗಿಂದ ಇದ್ದವ್ರಿಗಂದ ಹೊತ್ತಮ್ಮ ಒಂದು ರೊಟ್ಟಿ ಊಟ ಮಾಡಬಾತಿಕೊಂಡು ಕರೆದು ಏನ್ರಿ ನಮ್ಮ ಕೈಲಿ ಸಾಧ್ಯ ಆದ ಮಟ್ಟಿಗೆಂದ ಇನ್ನೊಬ್ರಿಗೆ ಒಂದು ತುತ್ತು ಅನ್ನ ಕೊಟ್ಟು ನಾವು ಊಟ ಮಾಡೋಕ್ಕಿಂತ ಪ್ರಯತ್ನ ಪಡೋಣ ಅನ್ನೋಂಥ ಮಾತನ್ನು ಈ ಸಂದರ್ಭದೊಳಗೆಂದ ಹೇಳುತ್ತಾ, ನಾಳೆ ಇವತ್ತಿನಂಗೆಂದ 8ಕ್ಕೆ ಚಲವಾಗಲ್ಲ ಏನ್ರಿ, ನಾಳೆಗೆ 8ಕ್ಕೆ ಚಲವಾಗಲ್ಲ ಪ್ರವಚನ. ಎಷ್ಟಕ್ಕೆ ಚಲವಾಕದ್ರಿ ಎತ್ಕೊಂಡು ಕೇಳಿದ್ರೆ 5ಕ್ಕೆ ಚಲವಾಕದ. ಏನ್ರಿ ಯಾಕೆ 5ಕ್ಕೆ ಚಲವಾಕದತ್ತಂದ್ರೆ ಜಲ್ದಿ ಮುಗಿಸಿ ನಾವು ಊರು ಹೋಗಿ ಮುಟ್ಬೇಕು, 300 ಕಿಲೋಮೀಟ್ರ್ ತಿಳಿತ್ರಿ. ನಮ್ಮದು ಚಿಂತೆ ಮಾಡಬೇಕಲ್ರಿ, ಭಾಳ ದೂರ ಬಂದೀವಿ, ಎಲ್ಲೋ ಬಂದಿನ ಅನ್ನಂಗಾಗಿ ನನಗೆ ಏನ್ರಿ, ಬೇರೆ ರಾಜ್ಯಕ್ಕೆ ಬಂದಿನೇನು ಏನು ಬೇರೆ ದೇಶಕ್ಕೆ ಬಂದಿನೇನು ಅನ್ನಂಗಾಗ್ಯದ. ಆದರೂ ಅದನ್ನೆಲ್ಲನೂ ಕೂಡ ಮರೆಸಿದ್ರಿ ನೀವು. ಏನ್ರಿ ಈ ಊರು ನೋಡೋದು ಕತ್ತಲ್ದಾಗ ಮಳೆಯಾಗ ಬಂದೆವು, ಯಪ್ಪೂ ಎಂತಲ್ಲಿ ಬಂದೆವು ಯಪ್ಪ ಅನ್ನಂಗಾಗಿತ್ತು. ನನಗೆ ಎದೆ ಹೊಡೆದು ಬಿಟ್ಟಿದ್ದೀನಿ ರೀ. ನಾ ಮತ್ತು ಅಪ್ಪುಗಳು ದಾರ ಕಟ್ಟಿದ್ರು ಏನ್ರಿ.
ಯಾವಾಗ ಅಟ್ಟೆಲ್ಲ ಎದೆ ಹೊಡೆದು ಬಂದಿದ್ದೆ, ಕತ್ತಲ್ದಾಗ ಬಂದಿದ್ದೆ ನೋಡ್ರಿ. ಅವತ್ತು ಸುರುವಿನ ದಿವಸದಿಂದ ಮಳೆ ಸಲುವಾಗಿ ಲೇಟ್ ಮಾಡಿ ಬಂದಿದ್ದೆವು. ಎಲ್ಲೆಲ್ಲೋ ಕಂಟೆ ಆಗತ್ತೆ ಅವ್ರಾಗ ತೊಗೊಂಬಂದಿದ್ದು. ನಾಂದೆ ಎಂತಲ್ಲಿ ಬಂದು ಯಪ್ಪ ಪ್ರವಚನಕ್ಕೆ, ಇಲ್ಲಿ ಏನು ಪ್ರವಚನ ಹಾಕೋದಿಲ್ಲ ತಿಳ್ಕೊಂಡೆ. ಯಾವಾಗಂದ ಇಲ್ಲಿ ಬಂದು ನೋಡಿದೆ, ನಿಮ್ಮನ್ನೆಲ್ಲ ನೋಡಿದ ಕೂಡ ಬಹುಶಃ ಕ್ಯಾಡಿಗೆ ಅಪ್ಪಗಳಿಗೂ ಬೋರೂಟಿ ಊರು ತವ್ರ ಮನೆ ಆದ್ರೆ ನನಗೂ ಇದೇ ಊರಿಂದ ತವ್ರ ಮನೆ ಅಟ್ಟು ಅಂದರೆ ಅಟ್ಟು ಪ್ರೀತಿ ಖುಷಿ ಅಂತಕ್ಕಂಥದ್ದು ನೀವೆಲ್ಲರೂ ಕೊಟ್ಟರಿ ಪುಣ್ಯಾತ್ಮರೇ. ನನಗೆ ಹೆಂಗೆ ಅಂದ ಪ್ರೀತಿ ಕೊಟ್ಟಿರಿ, ಹಂಗೆ ಒಬ್ರಿಗೊಬ್ರು ನೀವೆಲ್ಲರೂ ಪ್ರೀತಿಯಿಂದ ಬದುಕು ಮಾಡಿರ್ತಾನಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ನಾಳೆ 5 ಗಂಟೆಗಿಂದ ಪ್ರವಚನ ಚಲೋ ಹಾಕದೆ. ನೀವೆಲ್ಲರೂ ಕೂಡ ಬರ್ರಿ. ನಾಳೆಗೂ ಕೂಡ 2 ತಾಸು ಪ್ರವಚನ ಇರ್ತದೆ. ವಿಶೇಷವಾಗಿ ಇನ್ನೊಂದು ಏನಿರ್ತದೆ ಅಂದ್ಕೊಂಡು ಕೇಳಿದ್ರೆ, ಈಗ ತಾನೇ ನಾನು ಶಂಕರಗೌಡರ ಬಗ್ಗೆ ಅಂತ ಹೇಳಿದ್ನಲ್ಲ, ಇಲ್ಲಿ ಶಿವಣ್ಣವರು ಪುಣ್ಯಾರಾಧನೆ ಜೊತೆ ಒಳಗನೆ ನಾಳೆಗೆ ಶಂಕರಗೌಡ್ರದ್ದು ಕೂಡ ಪುಣ್ಯಾರಾಧನೆ ಇಲ್ಲಿ ನಡೀತದೆ ಅನ್ನುವಂಥ ಮಾತನ್ನು. ಯಾಕಂದ್ರೆ ನಾವೆಲ್ಲ ಮಾತುಗಳು ಅವರು ಹೇಳಿದ್ರು, ಯಾರು ನಮ್ಮ ಹಿರಿಯರಿಂದ ಹೇಳಿದ್ರು, ಹಿಂಗಿಂಗ್ರಿಯಪ್ಪ ಹಂಗೆ ಮಾತಾಡಿಸಿ ಹೋಗಿ ಅಲ್ಲಿ ಲಿಂಗದಾಗಾಗಿ ಅವರು ಅಂತ್ಯಕ್ರಿಯೆಗೆ ಬಂದ ಇವ್ರ ಲಿಂಗದಾಗಾದ್ರೆ ಹಿಂಗೆಲ್ಲ ಒಂದೇ ದಿವಸದಿಂದ ಪರಕ ಏನ್ರಿ ಇಬ್ಬರು ಅಂದ ಮಾತಾಡ್ಕೊಂಡು ಹೋದಂಗೆ ಅಂದ ಹೋದ್ರು ತಿಳ್ಕೊಂಡ್ರೆ. ಅದಕ್ಕೆ ನಾನೇ ಅಂದ ನಾವು ಅಪ್ಪರು ಏನಂದಿವಿ. ಮತ್ತು ಯಾವಾಗಂದ್ರೆ ಇಬ್ಬರು ಮಾತಾಡ್ಕೊಂಡು ಹೋಗ್ಯಾರ ತಿಳ್ಕೊಂಡಂದಾಗ ಅವ್ರು ಶಂಕರಗೌಡ್ರನ್ನ ಕೂಡ ಧರ್ಮವಂತರೇ, ಅವರು ಕೂಡ ಒಳ್ಳೆ ಜೀವಿಯಾಗಿ 4 ಮಂದಿಗೆ ಅಂದು ಬೇಕಾಗಿರ್ತಕ್ಕಂಥ ವ್ಯಕ್ತಿ ಎತ್ತುಕೊಂಡಂದಾಗ, ಮತ್ತು ಅವ್ನು ನಿಮ್ಮ ತಂದೆಯವ್ರ ಜೊತೆ ಒಳಗೆ ಅವ್ರದ್ದೊಂದಿಂದ ಫೋಟೋ ಇಟ್ಟಂದ ಪುಣ್ಯಾರಾಧನೆ ಅಂತ ನಾಳೆಗೆ ಮಾಡಿಬಿಡೋಣ ಅನ್ನೋದನ್ನು ನಾವೆಲ್ಲ ಹೇಳೋದು ಕೂಡ ಪಾಪ ಅವರು ಎಲ್ಲರೂ ಕೂಡ ಒಪ್ಕೊಂಡಾರೆ. ನಾಳೆ ಶಂಕರಗೌಡರದು ಕೂಡ ಇಲ್ಲಿ ಪುಣ್ಯತಿಥಿ ನಡೀತದೆ ಅನ್ನುವಂಥ ಮಾತನ್ನು ಹೇಳುತ್ತಾ, ನಿಮ್ಮೆಲ್ಲರಿಗೂ ಕೂಡ ಮಲ್ಲಿಕಾರ್ಜುನ ಪರಮೇಶ್ವರ ಏನ್ರಿ ಹಾನಗಲ್ ಕುಮಾರ ಶಿವಗಳು, ನಮ್ಮ ಶಿವಬಸವರಾಜೇಂದ್ರ ಶಿವಯೋಗಿಗಳ ಆಶೀರ್ವಾದ ನಿಮ್ಮೆಲ್ಲರ ಮನೆತನಕ್ಕಿಂದ ಇರಲಿ. ನಿಮ್ಮೆಲ್ಲರ ಮನೆತನಕ್ಕೆ ಸುಖ ಸೌಖ್ಯ ಸಂಪತ್ತು ಅಂತಕ್ಕಂಥ ಕೊಟ್ಟು ಕಾಪಾಡಿದ ಬಿಡುತ್ತಾ ನನ್ನ ಪ್ರವಚನಕ್ಕಿಂತ ವಿರಾಮ ಕೊಡ್ತಾ ಇದ್ದೀನಿ.